ಕೋಗಿಲು ಅಕ್ರಮ ನಿವಾಸಿಗಳಿಗೆ ಮನೆ ಹಂಚಿಕೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥ ವಿಚಾರ ಬಹಿರಂಗ ಆಗ್ತಿದೆ. ಈಗ ನನಗೆ ಒಂದಷ್ಟು ದಾಖಲೆ ಸಿಕ್ಕಿದೆ. ಅದರಲ್ಲಿ 26 ಜನ ಯಾರು ಸಲ್ಲಿಕೆ ಮಾಡಿದರೆ ಅವರು ರೆಸಿಡೆನ್ಷಿಯಲ್ ಡಾಕ್ಯುಮೆಂಟನ್ನೇ ಸಬ್ಮಿಟ್ ಮಾಡಿಲ್ಲ, ಅದು ಸರ್ಕಾರ ಅವರಿಗೆ ಕೊಡ್ತಾ ಇಲ್ಲ ಮನೆ. ಅಂದರೆ ನಾವು BJP ನಾವೇನು ಹೋಗಿ ನಾನು ಭೇಟಿ ಮಾಡಿದ್ದೆ, ನಾನು ಛಲವಾದಿ ನಾರಾಯಣ ಸ್ವಾಮಿ, ನಮ್ಮ ಎಲ್ಲ ಶಾಸಕರು ಆಗಲೇ ಇವರೆಲ್ಲ ಬಾಂಗ್ಲಾದವರು ಅಂತೇಳಿ ಆಗಲೇ ಪ್ರೂವ್ ಆಗಿತ್ತು. ನಾನು ಅವ್ರನ್ನ ಅಡ್ರೆಸ್ ಎಲ್ಲ ಕೇಳಿದೆ. ಆಮೇಲೆ ಕೇಂದ್ರದಿಂದ ಒತ್ತಡ ಬಂದ ಮೇಲೆ, ರಾಹುಲ್ ಗಾಂಧಿ ಒತ್ತಡ ಹಾಕಿದ ಮೇಲೆ ಇಮಿಡಿಯೇಟಾಗಿ ಅವರೆಲ್ಲ ಮನೆ ಕೊಡ್ತೀನಿ ಅಂತ ದೊಡ್ಡ ಘೋಷಣೆಯನ್ನು ಮಾಡಿದ್ರು, ಪ್ಲ್ಯಾನನ್ನು ತೋರಿಸಿದ್ರು. ಅದರಲ್ಲೂ ನಮ್ಮ ವಸತಿ ಸಚಿವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾಳೆನೇ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಈಗ ಅವರೆಲ್ಲ ಫ್ರಾಡ್ಗಳು ಅಂತ ಪ್ರೂವ್ ಆಗಿದೆ. ಅಂದರೆ ನಾವು ಹೇಳಿದ್ದು ಸತ್ಯ ಆಯಿತು. ಇವತ್ತು ಸರ್ಕಾರ, ಮುಖ್ಯಮಂತ್ರಿಗಳು ಸ್ವತಃ ಅವತ್ತು BJPಯವರು ಸುಮ್ಮನೆ ಎಲಿಗೇಷನ್ ಮಾಡ್ತಾ ಇದ್ದಾರೆ ಅಂತಂದರು. ಈಗ ಪ್ರೂವ್ ಆಗಿದೆಯಲ್ಲ. ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಇದ್ದರೆ ಅವರು ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಮುಸಲ್ಮಾನರ ಓಲೈಕೆ ಮಾಡೋದ್ರಿಂದ ವೋಟ್ ಬರ್ತೈತೆ, ಕೇರಳದ ಚುನಾವಣೆಗೆ ನಮ್ಗೆ ಹೆಲ್ಪ್ ಆಗುತ್ತೆ, ಆ ಕಾರಣಗಳಿಟ್ಕೊಂಡು ಅವರು ಘೋಷಣೆಯನ್ನು ಮಾಡಿದ್ರು. ಈಗ ಸತ್ಯ ಹೊರಬಂದಿದೆ. ಇನ್ನು ಎಲ್ಲೆಲ್ಲಿ ಈ ಥರ ಬಾಂಗ್ಲಾದೇಶದವರು ಅಕ್ರಮವಾಗಿ ಮನೆಗಳನ್ನು ಶೆಡ್ಗಳನ್ನು ಹಾಕ್ಕೊಂಡಿದ್ದಾರೆ, ಅದನ್ನೆಲ್ಲ ಕೂಡಲೇ ತೆರವುಗೊಳಿಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿರುವಂಥ ಮುಖ್ಯಮಂತ್ರಿಗಳು ಮತ್ತು ವಸತಿ ಸಚಿವರು ಈ ಕ್ಲಾರಿಫಿಕೇಷನ್ ಕೊಡಬೇಕು. ಹಿಂದೆ ಅವರ ಹೇಳಿಕೆಗಳಿಗೂ ಇವತ್ತು ಅವರು ಮಾತಾಡ್ತಾ ಇರೋದಕ್ಕೂ ಅವರು ಕ್ಲಾರಿಫಿಕೇಷನ್ ಕೊಡಬೇಕು. ಒಂದು ಸರ್ಕಾರ ಆಗಿ ಈ ಥರ ಬೇಜವಾಬ್ದಾರಿಯಾಗಿ ಮಾತಾಡೋವಂಥದ್ದು ಇವತ್ತು ಕಾಣ್ತಾ ಇದೆ. ನಮ್ಮ ಹೋರಾಟದ ಫಲವಾಗಿ, BJPಯ ಹೋರಾಟದ ಫಲವಾಗಿ ಇವತ್ತು ಕೋಗಿಲಿನ ಸುಮಾರು 300-400 ಕೋಟಿ ಬೆಲೆ ಬಾಳುವಂಥ ಜಮೀನು ಉಳಿದಿದೆ ಸರ್ಕಾರಕ್ಕೆ. ನಮ್ಮ ಹೋರಾಟದಿಂದ ನಾವೇನಾದರೂ BJP ಹೋರಾಟ ಮಾಡಿಲ್ಲ, ನಾನು ಹೋಗಿ ಅಲ್ಲಿ ಧರಣಿ ಮಾಡಿಲ್ಲ ಅಂತ ಇದ್ದೆ, ಇವತ್ತು ಅಷ್ಟೂ ಜಮೀನು ಇವತ್ತು ಬಾಂಗ್ಲಾದೇಶದ ಪರ ಆಗ್ತಾಯಿತ್ತು. ಅಲ್ಲಿ ನಮ್ಮ ಹೋರಾಟಕ್ಕೆ ಇವತ್ತು ಸಂದಂಥ ಜಯ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಸರ್, ಮೈಸೂರು ಮುಡಾ ಪ್ರಕರಣದಲ್ಲಿ ಯಾರು ಇದ್ದಂತಹ ಆಯುಕ್ತರಾಗಿದ್ದಂಥ ನಟೇಶ್ ಅವರಿಗೀಗ ಪ್ರಮೋಷನನ್ನು ಸರ್ಕಾರ ಕೊಟ್ಟಿದೆ ಅನ್ನುವಂಥ ವಿಷಯ. ಅಂದರೆ ಅವನು ಬಚಾವ್ ಮಾಡಿದ್ದಾನಲ್ಲ ಸರ್ಕಾರನ, ಅದಕ್ಕೆ ಅವರು ಋಣ ತೀರಿಸ್ತಾ ಇದ್ದಾರೆ. ಈ ಪೋಸ್ಟಿಂಗ್ಗೆ ಋಣ ತೀರಿಸುವಂಥ ಪೋಸ್ಟಿಂಗ್ ಇದು. ಯಾಕಂದರೆ ಅವನೇ ಮೇಯ್ನು. ಇಷ್ಟೊಂದು 3,000 ಕೋಟಿ ಹಗರಣ ಆಗಿದೆಯಲ್ಲ, ಸೂತ್ರಧಾರನೇ ಅವನು. ಸರ್ಕಾರಿ ಹಣವನ್ನು ಲೂಟಿ ಮಾಡಿ ಈಗಾಗಲೇ ಅವನ ಮೇಲೆ ಕೇಸ್ ಹಾಕಿದೆ, ಅರೆಸ್ಟ್ ಆಗಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಅವನಿಗೆ ಪ್ರಮೋಷನ್ ಕೊಡ್ತಾರೆ ಅಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದಾರೆ. ಒಂದು ಕಡೆ ಜೂಟೋದು, ಇನ್ನೊಂದು ಕಡೆ ಅವನಿಗೆ ಪ್ರಮೋಷನ್ ಕೊಡುವಂಥದ್ದು. ಅಂದರೆ ನೇರವಾಗಿ ಸರ್ಕಾರ ಈ ಒಂದು ಮೂಡಾ ಕೇಸನ್ನು ಮುಚ್ಚಾಕುವಂಥದ್ರಲ್ಲಿ ಅವನ ಸಹಾಯವನ್ನು ಪಡೆದಿದ್ದಾರೆ, ಆ ಋಣವನ್ನು ತೀರಿಸ್ತಾ ಇದ್ದಾರೆ.